ರಜದಲ್ಲಿ ಟ್ರಿಪ್ ಹೋಗೋ ಪ್ಲಾನ್ ಮಾಡಿದ್ದೀರಾ? ಹಾಗಿದ್ರೆ ಹಾಸನದಲ್ಲಿರೋ ಬಿಸಿಲೆ ಘಾಟ್ಗೆ ಭೇಟಿ ನೀಡಿ. ಏನಪ್ಪಾ ಇದರ ವಿಶೇಷತೆ, ಇದರ ಜೊತೆ ಮತ್ಯಾವ ಸ್ಥಳಕ್ಕೆ ನೀವು ಹೋಗಿ ಬರಬಹುದು ಅನ್ನೋದರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ಎತ್ತ ನೋಡಿದ್ರೂ ಹಸಿರು, ಬೆಟ್ಟಗುಡ್ಡ, ಚಂದದ ತಾಣ, ನಿಜವಾದ ಸೌಂದರ್ಯವನ್ನ ಉಣಬಡಿಸುವ ಹಸುರಿನ ಬಟ್ಟಲೆ ಬಿಸ್ಲೆ ಘಾಟ್. ಹಾಸನದ ಸಕಲೇಶಪುರದಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಬಿಸ್ಲೆ ಘಾಟ್ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಇದು ಕರ್ನಾಟಕದ ಪ್ರಮುಖ ಸಾಹಸಮಯ ತಾಣಗಳಲ್ಲಿ ಒಂದು ಮತ್ತು ಸಕಲೇಶಪುರ ಪ್ರವಾಸ ಸ್ಥಳಗಳಲ್ಲಿಯೂ ಒಂದಾಗಿದೆ. ಬೆಂಗಳೂರು ಮತ್ತು ಹೊರ ಜಿಲ್ಲೆಗಳಿಂದ ಧರ್ಮಸ್ಥಳ, ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವಂತಹ ಪ್ರವಾಸಿಗರು ಬಿಸ್ಲೆ ಘಾಟ್ ಮಾರ್ಗವಾಗಿ ಬಂದು ಈ ತಾಣವನ್ನ ನೋಡಿಕೊಂಡು ಹೋಗ್ತಾರೆ. ಬಿಸ್ಲೆ ಘಾಟ್ ಪ್ರವಾಸ ಒಂದೊಂದು ಕ್ಷಣವೂ ಮರೆಯಲಾರದ ಸುಖಾನುಭವವನ್ನ ನೀಡುತ್ತೆ. ದಟ್ಟ ಕಾಡು, ಮುಗಿಲೆತ್ತರದ ಪರ್ವತ ಶ್ರೇಣಿಗಳು, ಅದರ ನಡುವಿನ ಕಂದಕದಲ್ಲಿ ಒತ್ತೊತ್ತಾಗಿ ಬೆಳೆದ ವೃಕ್ಷ ಸಂಕುಲ, ಮುಗಿಲು ಮತ್ತು ಗಿರಿ ಶಿಖರಗಳನ್ನ ಒಂದು ಮಾಡಿ ಕೇಕೆ ಹಾಕುವ ಬೆಳ್ಳಿ ಮೋಡಗಳು, ಹೀಗೆ ಒಂದೇ ಎರಡೆ 10 ಸುಂದರ ನೋಟಗಳು ನೋಡುಗರ ಮನವನ್ನ ತಣಿಸುತ್ತೆ. ಹಾಸನ ಜಿಲ್ಲೆಗೆ ಸೇರಿದ ಬಿಸ್ಲೆ ಘಾಟ್. ಬಿಸ್ಲೆ ಘಾಟ್ ಹಾಸನ ಜಿಲ್ಲೆಗೆ ಸೇರಿದು ಸಕಲೇಶಪುರಕ್ಕೆ ತೆರಳಿದ್ರೆ ಅಲ್ಲಿಂದ 50 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ತಲುಪಬಹುದು. ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದವರು ಅಲ್ಲಿಂದ ಸುಮಾರು 20 ಕಿಲೋಮೀಟರ್ ಸಾಗಿದ್ರೆ ಸಾಕು. ಕೊಡಗಿಗೆ ಭೇಟಿ ನೀಡುವ ಪ್ರವಾಸಿಗರು ತಾಲೂಕು ಕೇಂದ್ರದಲ್ಲೊಂದಾದ ಸೋಮವಾರಪೇಟೆಗೆ ತೆರಳಿ ಅಲ್ಲಿಂದ 40 ಕಿಲೋಮೀಟರ್ ದೂರವನ್ನ ಶಾಂತಳ್ಳಿ ಕುಂತಳ್ಳಿ ರಸ್ತೆಯಲ್ಲಿ ಒಣಗೂರು ಮೂಲಕ ಸಾಗಿದ್ರೆ ಕೂಡ್ ರಸ್ತೆ ಅನ್ನೋ ಸ್ಥಳ ಸಿಗುತ್ತೆ. ಅಲ್ಲಿಂದ ಎಡಕ್ಕೆ ತಿರುಗಿ ಮುಂದೆ ಸಾಗಿದ್ರೆ ಬಿಸ್ಲೆ ಘಾಟ್ ತಲುಪಬಹುದು. ಬೆಂಗಳೂರಿನಿಂದ 260 ಕಿಲೋಮೀಟರ್ ಆಗತ್ತೆ. ಸಂಜೆ 6:30 ತನಕ ಬಿಸ್ಲೆ ಘಾಟ್ಗೆ ಭೇಟಿ ನೀಡಬಹುದು. ಪಶ್ಚಿಮ ಘಟ್ಟಗಳ ಭಾಗದಲ್ಲಿರುವ ಬಿಸ್ಲೆ ವ್ಯೂ ಪಾಯಿಂಟ್, ಕುಮಾರ ಪರ್ವತ, ಪುಷ್ಪಗಿರಿ ಮತ್ತು ದೊಡ್ಡ ಬೆಟ್ಟ ಸೇರಿದಂತೆ 3 ಪರ್ವತ ಶ್ರೇಣಿಗಳ ಸುಂದರ ಮತ್ತು ವಿಸ್ಮಯಕಾರಿ ನೋಟಗಳನ್ನು ಒದಗಿಸಿಕೊಡುತ್ತೆ. ಇಲ್ಲಿ ಬಿಸ್ಲೆ ರಿಸರ್ವ್ ಫಾರೆಸ್ಟ್ ಕೂಡ ಇದೆ. ಇದು ವಿವಿಧ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ಅರಣ್ಯ ಸಂರಕ್ಷಿತವಾಗಿ ಉಳಿದಿದೆ. ಸುತ್ತ ಬೆಟ್ಟ ಗುಡ್ಡಗಳು ಇರುವುದರಿಂದ ಅತಿ ಹೆಚ್ಚು ಮಳೆ ಇಲ್ಲಾಗುತ್ತೆ. ಮಳೆ ಬೀಳಲು ಪ್ರಾರಂಭವಾದರೆ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತೆ. ವೀಕೆಂಡ್ ಮತ್ತು ರಜೆ ದಿನ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ಇಲ್ಲಿಗೆ ಭೇಟಿ ನೀಡಬಹುದು. 6 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿದ್ದು, ಉಳಿದವರಿಗೆ 20 ರೂಪಾಯಿ ಟಿಕೆಟ್ ದರ ಇದೆ. ಟಿಕೆಟ್ ಪಡೆದು ವ್ಯೂ ಪಾಯಿಂಟ್ ವೀಕ್ಷಣೆ ಮಾಡಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.